ಆಟೋ ಗ್ಯಾಸ್ ಪಂಪ್ ಒಂದರಲ್ಲಿ ನಿಗದಿತ ದರಕ್ಕಿಂತ ಹೆಚ್ಚುವರಿ ಹಣವನ್ನು ಪಡೆಯುತ್ತಾರೆ ಎಂದು ಆರೋಪಿಸಿ ರಿಕ್ಷಾ ಚಾಲಕರು ಸತತವಾಗಿ ಎರಡನೇ ಬಾರಿ ಪ್ರತಿಭಟನೆ ನಡೆಸಿದ ಘಟನೆ ಬಿಸಿ ರೋಡ್ ತಲಪಾಡಿ ಎಂಬಲ್ಲಿ ನಡೆದಿದೆ. ತಲಪಾಡಿಯಲ್ಲಿರುವ ಆಟೋ ಗ್ಯಾಸ್ ಪಂಪ್ನಲ್ಲಿ ಸರ್ಕಾರ ನಿಗದಿ ಮಾಡಿರುವ ದರಕ್ಕಿಂತ ದುಪ್ಪಟ್ಟು ಹಣ ಪಡೆಯುವುದಲ್ಲದೆ ದರ್ಪದ ಮಾತುಗಳಲ್ಲಿ ಚಾಲಕರನ್ನು ಬೆದರಿಸುವ ಕಾರ್ಯಗಳು ಆಗುತ್ತಿದೆ ಎಂದು ಚಾಲಕರು ಆರೋಪ ಮಾಡಿದ್ದಾರೆ. ಕೆಲ ದಿನಗಳ ಹಿಂದೆಯಷ್ಟೇ ತಲಪಾಡಿ ಆಟೋ ಗ್ಯಾಸ್ ಪಂಪ್ನಲ್ಲಿ ಇದೇ ವಿಚಾರವಾಗಿ ಪ್ರತಿಭಟನೆಗಳು ನಡೆದು ಪೊಲೀಸರ ಮಧ್ಯೆ ಪ್ರವೇಶವಾದ ಬಳಿಕ ಪರಿಸ್ಥಿತಿ ತಿಳಿಯಾಗಿದೆ. ಇದೀಗ ಮತ್ತೆ ಗ್ಯಾಸ್ ದರದಲ್ಲಿ ಗೊಂದಲಗಳು ಮೂಡಿದ್ದು ಚಾಲಕರು ಪಂಪ್ನ ಮುಂದೆ ಸಾಲಾಗಿ ರಿಕ್ಷಾಗಳನ್ನು ನಿಲ್ಲಿಸಿ ಪ್ರತಿಭಟಿಸಿದ್ದಾರೆ. ಈ ವೇಳೆ ಪೊಲೀಸರು ಆಗಮಿಸಿ ದರದ ವಿಚಾರಕ್ಕೆ ಸಂಬಂಧಿಸಿದಂತೆ ಸಂಬಂಧಿಸಿದ ಅಧಿಕಾರಿಗಳನ್ನು ಸ್ಥಳಕ್ಕೆ ಕರೆಯಿಸಿ ಮಾತುಕತೆ ಮೂಲಕ ಸಮಸ್ಯೆ ಪರಿಹರಿಸಿಕೊಳ್ಳುವ ಬಗ್ಗೆ ಭರವಸೆ ನೀಡಿದ್ದಾರೆ. ಆಂಕರದ ಬೋರ್ಡ್ನ ಬಾಡ್ಲೆ ಬೊಡ್ಚಿನ ಬಾಡ್ వచ్చింది దాదా ఆంకರದ అదేంద ఈ బోర్డ్ అండ బాడ్ ఆంకర వత వాద్యర వచ్చి ఈ ఎంక్లెడ్ದೆ ಮಿತ್ತು ಬೈದಿನಿ ಗೊತ್ತಾಂದೆ ಬಕ ಆಧಾರ್ ಬೈದಿನಿ ಎಂಕ್ಲೆಡ್ದೆ ಮಿತ್ತು ಬೈದಿನಿ ಕೂಡ ಎಂಕ್ಲೆಡನ ಆಂಕರ ವಾದ್ಯರ್ನು ಪಾಪುಂಡ ಬಾಡ್ಲೆ ಎಂದು ಬೋರ್ಡನ ಬಾಡ್ಲೆ ಬಂಡೈ ಕಲ್ತನ ಮೇರೆ ಎಂಕ್ಲೆಡ್ದೆ ಪಂಪ್ ಬೈದಿನಿ